MLC ರಾಜೇಂದ್ರ ರಾಜಣ್ಣ ಕೊಲೆಗೆ ಸುಪಾರಿ ಕೊಟ್ಟ ಪ್ರಕರಣ ಸಿಐಡಿ ಅವರು ಈಗಾಗಲೇ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಹಲವಾರು ಆಯಾಮಗಳಲ್ಲಿ ತನಿಖೆ ನಡೀತಾ ಇದೆ. MLC ರಾಜೇಂದ್ರ ರಾಜಣ್ಣ ಕೊಲೆಗೆ ಸುಪಾರಿ ಪ್ರಕರಣದಲ್ಲಿ ಈ A1 ಸೋಮ ಇದಲ್ಲ, ಆ ಸೋಮನ ಆಪ್ತೆ ಪುಷ್ಪ ಅಂತ. ಈ ಪುಷ್ಪ ಈ ಪ್ರಕರಣದಲ್ಲಿ ಈಗ ಮೇಜರ್ ರೋಲ್ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ. ಆಡಿಯೋದಲ್ಲಿರುವ ಪುಷ್ಪ ಅಲಿಯಾಸ್ ಬೇಬಿಯ ಹಿನ್ನೆಲೆ ಹನಿ ಟ್ರ್ಯಾಪ್ ಮಾಡೋದ್ರಲ್ಲಿ ಪುಷ್ಪ ಎಕ್ಸ್ಪರ್ಟ್ ಅಂತೆ. ಈ ಹಿಂದೆ ಎಲ್ಲ ಆಗಿದೆ ಒಂದಷ್ಟು. ರಾಜಕೀಯ ಮುಖಂಡರ ಜೊತೆ ಸಲಿಗೆಯಿಂದ ಇರ್ತಾ ಇದ್ಲು ಈ ಪುಷ್ಪ. ಆಮೇಲೆ ಏನೋ ನಗ್ನ ಫೋಟೋ ತೋರಿಸಿ ಹಣ ಪೀಕ್ತಾ ಇದ್ರು ಅಂತಂದ್ಬಿಟ್ಟು ಈಕೆ ಮೇಲೆ ಕ್ರಿಮಿನಲ್ ಕೇಸೆಲ್ಲ ಇದೆ. ಅದೇನೋ ಒಂದಷ್ಟು ಯಾರೋ ಒಬ್ಬ ವೃದ್ಧೆಗೆ ದರೋಡೆ ಮಾಡಿದ್ದು, ಚಿನ್ನ ಕಿತ್ಕೊಂಡಿದ್ದು ಎಲ್ಲ ಇದೆ. ಒಟ್ಟಿನಲ್ಲಿ ಈಕೆಯ ಆಡಿಯೋ ನಿನ್ನೆ ನೀವೆಲ್ಲ ಕೇಳಿರಬೇಕು. ಈಕೆಯ ಮಾತುಗಳನ್ನ ಕೇಳ್ತಾ ಇದ್ದರೆ ಇಂಥ ವಿಚಾರಗಳಲ್ಲಿ, ಕ್ರಿಮಿನಲ್ ಆ್ಯಕ್ಟಿವಿಟೀಸ್ನಲ್ಲಿ ಆಕೆ ಎಕ್ಸ್ಪರ್ಟ್ ಅಂತ ಎಂಥವ್ನು ಬೇಕಾದ್ರೂ ಹೇಳ್ಬೋದು. ಹಲವು ರಾಜಕೀಯ ಮುಖಂಡರ ಜೊತೆ ಸಲಿಗೆಯಿಂದ ಇರ್ತಾ ಇದ್ಲಂತ ಈ ಪುಷ್ಪ. ನಗ್ನ ವಿಡಿಯೋ ತೋರಿಸಿ ಲಕ್ಷಾಂತರ ರೂಪಾಯಿ ಹಣ ಪೀಕ್ತಾ ಇದ್ದಿದ್ದು ಆರೋಪ ಇದೆ. ಆಮೇಲೆ ಈಗ ರಾಜೇಂದ್ರ ರಾಜಣ್ಣ ಅವರನ್ನು ಹನಿ ಟ್ರ್ಯಾಪ್ ಮಾಡೋದಕ್ಕೆ ಸೋಮ ಈಕೆಯನ್ನೇ ಬಳಸ್ಕೊಂಡಿರಬಹುದು ಅನ್ನೋ ಶಂಕೆ ಪೊಲೀಸರಿಗೆ. ಹಣಕಾಸಿನ ವಿಚಾರದಲ್ಲಿ ವ್ಯತ್ಯಾಸ ಬಂದಾಗ ಕೊಲೆಗೆ ಸಂಚು ಅಂತ ತಾನೇ ಏನಾದರೂ ಬಾಯಿ ಬಿಟ್ಲ ಪುಷ್ಪ, ಗೊತ್ತಿಲ್ಲ. ಈ ಆ್ಯಂಗಲ್ನಲ್ಲೂ ಕೂಡ ಪೊಲೀಸರು ಈಗ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಎಲ್ಲ ಹನಿ ಟ್ರ್ಯಾಪ್ ಪ್ರಕರಣದಲ್ಲೂ ಒಂದು ಹನಿ ಇರಬೇಕಲ್ಲ, ಒಂದು ರಾಣಿ ಜೇನು ಇಲ್ಲ ಅಂತಂದರೆ ಟ್ರ್ಯಾಪ್ ಮಾಡೋಕ್ಕೆಲ್ಲಾಗುತ್ತೆ. ಮೋಸ್ಟ್ಲಿ ಈ ರಾಣಿ ಜೇನು ಪುಷ್ಪನೇ ಇರಬೇಕು ಅಂತ. MLC ರಾಜೇಂದ್ರ ಕೊಲೆಗೆ 70 ಲಕ್ಷ ಸುಪಾರಿ ಕೊಟ್ಟ ಪ್ರಕರಣ ಇದು. A5 ಯತೀಶನ್ನು ಬಂಧಿಸಿದ್ದಾರೆ ಪೊಲೀಸರು, 5ನೇ ಆರೋಪಿ. ತುಮಕೂರು ನಗರದ ಶಾಂತಿನಗರದಲ್ಲಿ ಆತನನ್ನು ಅರೆಸ್ಟ್ ಮಾಡಿದ್ದಾರೆ. ಮಧ್ಯರಾತ್ರಿ ಏನೋ ಕಾರ್ಯಾಚರಣೆ ಮಾಡಿ ಈ A1 ಸೋಮನ ಶಿಷ್ಯ ಇವನು ಯತೀಶ್. ಆಮೇಲೆ ಸೋಮನ ಬ್ಯಾಂಕ್ ಖಾತೆಗಳನ್ನು ಪೊಲೀಸರು ಫ್ರೀಸ್ ಮಾಡಿದ್ದಾರೆ. ಎಲ್ಲ ಸರಿಯಪ್ಪ, ನೀವೆಲ್ಲ ಮಾಡ್ತಾ ಇದ್ದೀರಾ. ನಿನ್ನೆ ಒಂದು 2-3 ಜನರನ್ನು ಅರೆಸ್ಟ್ ಮಾಡಿದ್ರಿ, ಈಗ ಪುಷ್ಪನ ಮೇಲೆ ಅನುಮಾನ ಬರ್ತಾ ಇದೆ, ಎಲ್ಲ ಓಕೆ. ಮೂಲ ಪ್ರಶ್ನೆ ಇರುವಂಥದ್ದು ಇದು ಯಾವುದೂ ಅಲ್ಲ. ರಾಜೇಂದ್ರ ಅವರ ಆರೋಪದ ಪ್ರಕಾರ ಬೆಂಗಳೂರಿನ ಪ್ರಭಾವಿ ರಾಜಕಾರಣಿಯೊಬ್ಬರು ಸುಪಾರಿ ಕೊಟ್ಟಿದ್ದಾರೆ ಅಂತ. ಅವ್ರು ಯಾರು ಅದನ್ನು ಹೇಳಿ. ಸೋಮ ಯಾರೋ, ಪುಷ್ಪ ಯಾರೋ, ಯತೀಶ್ ಯಾರೋ, ಇದು ನಮಗೆ ಬೇಕಾಗಿಲ್ಲ. ಸೋಮನಿಗೆ ಸುಪಾರಿ ಕೊಟ್ಟ ಪ್ರಭಾವಿ ರಾಜಕಾರಣಿ ಯಾರು, ಇದು ಪ್ರಶ್ನೆ ಇರೋದು. ಇದಕ್ಕೆ ಪೊಲೀಸರು ಉತ್ತರ ಕಂಡ್ಕೋಬೇಕಾಗಿರೋದು. ಪುಷ್ಪ ಹಾಗೆ ಅವೆಲ್ಲ ಒಂದು ಬಿಡಿ, ಅದೆಲ್ಲ ಪಾರ್ಟ್ ಆಫ್ ದಿ ಇನ್ವೆಸ್ಟಿಗೇಷನ್. ಅದು ಸೋಮ ಹೆಂಗೆ, ಪುಷ್ಪ ಹೆಂಗೆ, ಯತೀಶ್ ಹೆಂಗೆ, ಭರತ ಹೆಂಗೆ, ಇವೆಲ್ಲ ಸೆಕೆಂಡ್ರಿ. ಬಾಯಿ ಬಿಡಿಸ್ಬೇಕಾಗಿರೋದು ಇದು ಫಸ್ಟ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮಂಜುನಾಥ್ ಅವರಿಂದ ಪಡ್ಕೊಳ್ಳೋಣ. ಮಂಜುನಾಥ್, ಈಗ ಇಡೀ ಪ್ರಕರಣದಲ್ಲಿ ಈ ಪುಷ್ಪ ಅಲಿಯಾಸ್ ಬೇಬಿ ಈಕೆಯ ಮೇಲೆ ಅನುಮಾನ ಮೂಡ್ತಾ ಇರೋದಕ್ಕೆ, ಬಲವಾದ ಅನುಮಾನ ಮೂಡ್ತಿರೋದಕ್ಕೆ ಏನು ಕಾರಣ? ಎಸ್ ಅರವಿಂದ್, ಆಡಿಯೋ ಲೇಡಿ ಏನಿದ್ದಾರೆ ಪುಷ್ಪ ಅವರ ಮೇಲೆ ತುಂಬ ಅನುಮಾನಗಳು ಪೊಲೀಸರಿಗೆ ಬಂದಿರುವಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಆಕೆಯನ್ನು ಪದೇ ಪದೇ ಪೊಲೀಸರು ಡ್ರಿಲ್ ಮಾಡ್ತಾ ಇರುವಂಥದ್ದು. ಕೇವಲ ಈಕೆ ಆಡಿಯೋ ವಿಚಾರದಲ್ಲಿ ಕೊಲೆ ಸುಪಾರಿ ಕೊಟ್ಟಂಥ ವಿಚಾರವನ್ನು ಮಾತ್ರ ಬಹಿರಂಗಪಡಿಸ್ತಾ ಇಲ್ಲ. ಈಕೆಯ ಹಿಂದೆ ಹಲವಾರು ಅನುಮಾನಗಳು ಕೂಡ ಹುಟ್ಟಿ ಹಾಕಿರುವಂಥದ್ದು. ಕಾರಣ ಈಕೆ ಕೇವಲ ಒಬ್ಬ ಮಹಿಳೆ ಅಷ್ಟೇ ಅಲ್ಲ. ಆ ಒಂದು ಆಡಿಯೋದಲ್ಲಿ ಇರುವಂಥದ್ದು ಹನಿ ಟ್ರ್ಯಾಪ್ ಮಾಡುವಂಥ ವಿಚಾರದಲ್ಲಿ ಈಕೆಯ ಕೈವಾಡ ಕೂಡ ಇದೆ ಎನ್ನುವಂಥ ಶಂಕೆ ಕೂಡ ವ್ಯಕ್ತವಾಗಿರುವಂಥದ್ದು. ಯಾಕಂದರೆ ಈಕೆಯ ಜಾಡು ಹಿಡಿದು ಹೋದಾಗ ಈ ಹಿಂದೆ ಇಬ್ಬರು ರಾಜಕೀಯ ಮುಖಂಡರಿಗೆ ಹನಿ ಟ್ರ್ಯಾಪ್ ವಿಚಾರದಲ್ಲಿ ನಗ್ನ ವಿಡಿಯೋವನ್ನು ಮಾಡಿಕೊಂಡು ಅವರ ಜೊತೆ ಸಲಿಗೆಯಿಂದ ಇದ್ದು ನಗ್ನ ವಿಡಿಯೋ ಮಾಡಿಕೊಂಡು ಹನಿ ಟ್ರ್ಯಾಪ್ ಮಾಡಿ ಲಕ್ಷ ಹಣ ಪೀಕಿದ ಏನು ವಿಚಾರಗಳು ಕೂಡ ಬಹಿರಂಗ ಆಗಿರುವಂಥದ್ದು. ಹಾಗಾಗಿ ಇದು ಕೊಲೆಗೆ ಸುಪಾರಿ ಆಗುವಂಥ ಮುಂಚೆ, ಅಂದರೆ MLC ರಾಜೇಂದ್ರ ಅವರಿಗೆ ಕೊಲೆಗೆ ಸುಪಾರಿ ಕೊಡುವ ಮುಂಚೆ ಇದು ಹನಿ ಟ್ರ್ಯಾಪ್ ಮಾಡಲಿಕ್ಕೆ ಈಕೆಯ ಮೂಲದಿಂದ ಅಂದರೆ ಪುಷ್ಪಾಳ ಕಡೆಯಿಂದ ಟ್ರೈ ಮಾಡಲಾಗಿತ್ತ. ಹಣಕಾಸಿನ ವಿಚಾರದಲ್ಲಿ ರೌಡಿ ಶೀಟರ್ ಸೋಮಗೂ ಮತ್ತು ಪುಷ್ಪಾಗೂ ವ್ಯತ್ಯಾಸ ಕಂಡು ಬಂದಿತ್ತ, ಜಗಳ ಆಗಿತ್ತ. ಆ ನಂತರ ಈಕೆನೇ ಏನು ಅದನ್ನು ಹನಿ ಟ್ರ್ಯಾಪ್ ಅಲ್ಲ ಕೊಲೆ ಸುಪಾರಿ ಅನ್ನುವಂಥ ರೀತಿಯಲ್ಲಿ
ರಾಖಿ ಅಂದರೆ ರಾಜೇಂದ್ರ ಅವರ ಸ್ನೇಹಿತ ರಾಖಿ ಅವರಿಗೆ ಹೇಳಿದ್ರೆ ಎನ್ನುವಂಥ ನಿಟ್ಟಿನಲ್ಲಿ ಆ ಒಂದು ಆ್ಯಂಗಲಲ್ಲಿ ಕೂಡ ಪೊಲೀಸರು ಈಗ ತನಿಖೆ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಏನು A5 ಆರೋಪಿ ಆದಂತಹ ಯತೀಶ್ನನ್ನು ಕೂಡ ಬಂಧಿಸಿರುವಂಥದ್ದು, ಹಾಗೆ ಗುಂಡನನ್ನು ಕೂಡ ಪೊಲೀಸರು ಬಂಧಿಸಿದ್ದಾರೆ. ಎಲ್ಲ ರೀತಿಯಲ್ಲಿ ಪೊಲೀಸರು ಈಗಾಗಲೇ ತನಿಖೆ ಮಾಡ್ತಾ ಇರುವಂಥದ್ದು. ಕೇವಲ ಇವಿಷ್ಟೇ ಅಲ್ಲ, ನವೆಂಬರ್ ತಿಂಗಳಲ್ಲೇ ಏನು ಈತ ಸೋಮ ಎನ್ನುವನು ರೌಡಿಸ್ಟರ್ ಇದ್ದಾರೆ, ಅವರು 5 ಲಕ್ಷ ರೂಪಾಯಿ ಮುಂಗಡವಾಗಿ ಪಡೆದಿರುವಂಥದ್ದು. ಅಕ್ಟೋಬರಲ್ಲಿ ಅವರ ಏನು ನವೆಂಬರ್ ಆದ ಡಿಸೆಂಬರಲ್ಲಿ ಕೊಲೆಗೆ ಸ್ಕೆಚ್ ಕೂಡ ಮಾಡಿರುವಂಥದ್ದು. ಅದಕ್ಕಿಂತ ಮುಂಚೆ ಮಧುಗಿರಿಯ ರೌಡಿ ಶೀಟರ್ಗಳಾದಂತಹ ಕುಖ್ಯಾತ ರೌಡಿಗಳಾದಂತಹ ಮಲ್ಲೇಶ್ ಮತ್ತು ರೋಹಿತ್ನ ಸಂಪರ್ಕ ಈತ ಮಾಡ್ತಾನೆ, ಯಾರು ಸೋಮ ಅನ್ನುವಂಥದ್ದು ಮಾಡಿ ಅವರ ಸಹಕಾರವನ್ನು ಕೂಡ ಕೊಲೆಗೆ ಕೊಡಬೇಕು ಅನ್ನುವಂಥ ರೀತಿಯಲ್ಲಿ ಯತ್ನ ಮಾಡ್ತಾರೆ ಅನ್ನುವಂಥದ್ದು ಕೂಡ ಬಹಿರಂಗವಾಗಿರುವಂಥದ್ದು. ಅದಕ್ಕಿಂತ ಮುಂಚೆ ಪುಷ್ಪಾ ಜೊತೆ ಸೇರಿ ಸೋಮು ಹನಿ ಟ್ರ್ಯಾಪ್ ಮಾಡಲಿಕ್ಕೆ ಯತ್ನ ಪಟ್ಟಿದ್ರ ಎನ್ನುವಂಥದ್ದು ಕೂಡ ಪೊಲೀಸ್ ತನಿಖೆಯಿಂದ ಗೊತ್ತಾಗಬೇಕಾದ್ರೆ ಆಯಂಗಲಲ್ಲೂ ಕೂಡ ಪೊಲೀಸರು ಏನು ತನಿಖೆ ಮಾಡ್ತಾ ಇದ್ದಾರೆ. ಅರವಿಂದ್, ಮಂಜುನಾಥ್, ಕೇವಲ ಒಂದು ಹನಿ ಟ್ರ್ಯಾಪ್ ಅಥವಾ ಒಂದು ಕೊಲೆ ಪ್ರಕರಣವನ್ನು ಹೆಂಗೆ ತನಿಖೆ ಮಾಡಬೇಕು ಹಂಗೆ ಮಾಡ್ತಾ ಇದ್ದಾರೆ. ಬಟ್ ಈ ಕೇಸ್ ಹಂಗಲ್ಲ. ಮೂಲ ಪ್ರಶ್ನೆ ಇರೋದು, ರಾಜೇಂದ್ರ ಅವರು ಮಾಡಿರೋ ಆರೋಪದ ಪ್ರಕಾರ ಬೆಂಗಳೂರು ಭಾಗದ ಪ್ರಭಾವಿ ರಾಜಕಾರಣಿ ಒಬ್ಬರು ನನ್ನ ಕೊಲೆಗೆ ಸುಪಾರಿ ಕೊಟ್ಟಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ದೂರಲ್ಲಿ ಅದನ್ನು ಉಲ್ಲೇಖ ಮಾಡಿದ್ದಾರೆ. ಈಗ ಪೊಲೀಸರು ಕಂಡಿಡ್ಕೋಬೇಕಾಗಿರೋ ಸತ್ಯ, ಆ ಪ್ರಭಾವಿ ರಾಜಕಾರಣಿ ಯಾರು ಕೊಲೆಗೆ ಸುಪಾರಿ ಕೊಟ್ಟಿದ್ದು, ಅದನ್ನು ಬಿಟ್ಟು ಬೇರೆ ಎಲ್ಲ ಮತ್ತೆ ವಿಚಾರಗಳು ಗೊತ್ತಾಗ್ತಾ ಇದೆ, ಅದಕ್ಕೆ ಉತ್ತರ ಸಿಕ್ಕಿಲ್ವಲ್ಲ ಅಂತ. ಎಸ್ ಅರವಿಂದ್, ಏನು ಇದು ಕೊಲೆಗೆ ಸುಪಾರಿ ಅನ್ನೋಕ್ಕಿಂತ ಮುಂಚೆ ಹನಿ ಟ್ರ್ಯಾಪ್ ವಿಚಾರ ಅನ್ನುವಂಥದ್ದು ಇತ್ತು. ಸೊ ಹಾಗಾಗಿ ಹನಿ ಟ್ರ್ಯಾಪ್ ಕೂಡ ಏನು ಪ್ರಭಾವಿ ವ್ಯಕ್ತಿಗಳೇ ಮಾಡಿಸ್ತಾ ಇದ್ದಾರೆ ಎನ್ನುವಂಥದ್ದು ಕೂಡ ಈ ಹಿಂದೆ ರಾಜಣ್ಣರ ವಿಚಾರದಲ್ಲೂ ಕೂಡ ಆಗಿತ್ತು, ಮತ್ತು ಇವರು ಕೂಡ ಅದನ್ನು ರಾಜೇಂದ್ರ ಅವರು ಕೂಡ ಹೇಳಿದರು. ಸೊ ಹಾಗಾಗಿ ಕೊಲೆ ಸುಪಾರಿ ಮತ್ತು ಹನಿ ಟ್ರ್ಯಾಪ್ ವಿಚಾರ ಇವೆಲ್ಲವೂ ಕೂಡ ಪ್ರಬಲ ರಾಜಕೀಯ ವ್ಯಕ್ತಿಗಳು, ಬೆಂಗಳೂರು ಮೂಲದ ವ್ಯಕ್ತಿಗಳು ಅಂತಲೇ ಹೇಳ್ತಾ ಇದ್ರು. ಸೊ ಈಗ ಎಲ್ಲ ಆರೋಪಿಗಳನ್ನು ಅರೆಸ್ಟ್ ಮಾಡಿದ ನಂತರ, ಎಲ್ಲ ಆರೋಪಿಗಳು ಸಿಕ್ಕಿ ಅವರ ವಿಚಾರಣೆ ಮಾಡಿದ ನಂತರ ಪೊಲೀಸರು ಅದನ್ನು ಬಹಿರಂಗಪಡಿಸುವಂಥ ಸಾಧ್ಯತೆ ಇದೆ. ಸ್ವತಃ ಆರೋಪಿಗಳು ಏನು ಒಪ್ಪಿಕೊಂಡ ನಂತರ ಪೊಲೀಸರು ಅದನ್ನು ಬಹಿರಂಗಪಡಿಸಬಹುದು. ಇನ್ನೂ ಒಂದು ಇಬ್ಬರು ಆರೋಪಿಗಳ ಶೋಧ ಕಾರ್ಯ ನಡೀತಾ ಇದೆ. ಅವರು ಪತ್ತೆಯಾಗಿ ಅವರು ಅರೆಸ್ಟ್ ಆದ ನಂತರ ಇವೆಲ್ಲವೂ ಯಾವ ಅಂದರೆ ಇವರೆಲ್ಲರ ಈ ಒಂದು ಟೀಮ್ ಹಿಂದೆ ಇರುವಂಥ ಹನಿ ಟ್ರ್ಯಾಪ್ ಟೀಮ್ ಇರಬಹುದು, ಕೊಲೆ ಸುಪಾರಿ ಟೀಮ್ ಇರಬಹುದು, ಇವರ ಹಿಂದೆ ಇರುವಂಥ ಆ ಮಹಾನಾಯಕ ಯಾರು ಎನ್ನುವಂಥ ಪ್ರಶ್ನೆಗೆ ಎಲ್ಲ ಆರೋಪಿಗಳು ಬಂದು ಹೇಳಿಕೆ ಕೊಟ್ಟ ನಂತರ, ಎಲ್ಲ ವಿಚಾರಣೆ ಆದ ನಂತರ ಬಹಿರಂಗ ಆಗುವಂಥ ಸಾಧ್ಯತೆ ಇದೆ. ಅಥವಾ ಒಂದು ವೇಳೆ ಸರ್ಕಾರದ ಮಟ್ಟದಲ್ಲಿ ಆ ಒಂದು ಮಹಾನಾಯಕರ ಹೆಸರನ್ನ ಮುಚ್ಚಿ ಹಾಕುವಂಥ ಸಾಧ್ಯತೆಯನ್ನು ಕೂಡ ನಾವು ತಳ್ಳಿ ಹಾಕುವಂತಿಲ್ಲ. ರೈಟ್ ಮಂಜುನಾಥ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ಅಲ್ಟಿಮೇಟ್ಲಿ ಆಗದೆ ಅಷ್ಟು. ಆ ಮಹಾನಾಯಕ ಯಾರು ಅಂತಕ್ಕಂಥದ್ದನ್ನು ಪೊಲೀಸರು ತನಿಖೆ ಮಾಡಿ ಬಹಿರಂಗ ಮಾಡ್ತಾರ? ಜನ ಅದನ್ನು ಇನ್ನೂ ನಿರೀಕ್ಷೆ ಇಟ್ಕೊಂಡಿದ್ದಾರಾ? ಸಾಧ್ಯನೇ ಇಲ್ಲ ಅಂತ ಅನ್ನಿಸ್ತಾ ಇದೆ.